ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಇವತ್ತಿನ ದಿವಸ ನಾವು ಪ್ಯಾಸಿವ್ ಫಾರ್ಮನ್ನು ಕಲಿಯೋಣ್ರಿ. ಇದು ಸೆಕೆಂಡ್ ಪಿ ಯು ಸಿನಲ್ಲಿ 3 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಇಲ್ಲಿ 2 ಟೈಪ್ಸ್ ವರ್ಬ್ಸ್ಗಳದ ರೀ. ಒಂದು ಹೆಲ್ಪಿಂಗ್ ವರ್ಬು, ಇನ್ನೊಂದು ಮೇನ್ ವರ್ಬ್. ಹೆಲ್ಪಿಂಗ್ ವರ್ಬು ಆ್ಯಮ್, ಈಸ್, ಆರ್, ವಾಸ್, ವೇರ್, ಶೆಲ್, ವಿಲ್ ಈ ರೀತಿ ಬರ್ತಾವ್ರಿ. ಇನ್ನು ಮೇನ್ ವರ್ಬ್ ಯಾವಂತ ನಿಮ್ಗೆ ಆಲ್ರೆಡಿ ಗೊತ್ತದ. V1, V2, V3 ಅಂತ ಬರ್ತದೆ. ಗೋ, ವೆಂಟ್, ಗಾನ್, ರೈಟ್, ರೋಡ್, ರಿಟರ್ನ್ ಈ ರೀತಿ ಚೇಂಜ್ ಆಗ್ತಾ V1, V2, V3 ಒಳಗೆ ಚೇಂಜ್ ಆಗ್ತಾ ವರ್ಬ್ಸ್ಗಳು ಹೋಗ್ತಾರೆ. ಇಲ್ಲಿ ನಾವೇನು ಕಲಿಯೋದಪ್ಪ ಅಂತಂದರೆ V3 ಫಾರ್ಮನ್ನು ಹಾಕ್ತಾ ಹೋಗ್ಬೇಕ್ರಿ. ಇದು ಪ್ಯಾಸಿವ್ ಫಾರ್ಮಿಗೆ. ದ ಟ್ರೈನ್ ವಾಸ್ ಆನ್ ಫೈರ್, ಸೆವರಲ್ ಪೀಪಲ್ ಬ್ರಾಕೆಟಲ್ಲಿ ಕೊಟ್ಟಾರ, ಕಿಲ್ ಅಂತ ಕೊಟ್ಟಾರ. ನಾವೇನು ಮಾಡೋಕ್ಕಾಗತ್ತಾ, ಪ್ರತಿಯೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಕಿನ ಮುಂಚೆ ಏನು ಅದು ಸಿಂಗ್ಯುಲರ್ ಅದನೋ ಪ್ಲೂರಲ್ ಅದನ್ನು ನೋಡಬೇಕು. ಇಲ್ಲಿ ಪೀಪಲ್ ಅನ್ನೋ ಅಂಥದ್ದು ಪ್ಲೂರಲ್ ಆಗಿರೋದ್ರಿಂದ ನೀವೇನು ಮಾಡ್ತೀರಿ, ವರ್ ಕಿಲ್ಡ್ ಅಂತ ಹಾಕ್ತೀರಿ. ಕಿಲ್ ಅನ್ನೋ ಅಂಥದ್ದು ಇದು V3 ಫಾರ್ಮ್ ಕಿಲ್ಡ್ ಆಗ್ತದೆ. ಹಾಗಾಗಿ ಪೀಪಲ್ ಅನ್ನೋ ಅಂಥದ್ದು ಪ್ಲೂರಲ್ ಫಾರ್ಮ್ ಇರೋದ್ರಿಂದ ವರ್ ಹಾಕ್ತೀರಿ. ದ ಇಂಜೂರ್ಡ್ ಡ್ಯಾಶ್ ಬ್ರಾಕೆಟಲ್ಲಿ ಏನದ ಶಿಫ್ಟ್ ಅಂತದ, ಅದೇನು ಮಾಡ್ತೀರಿ, ಇಂಜೂರ್ಡ್ ಅನ್ನುವಂಥದ್ದು ಸಿಂಗ್ಯುಲರ್ ಇದರಿಂದ ವಾಸ್ ಶಿಫ್ಟೆಡ್ ಅಂತ ಬರೀತೀರಿ. ದ ಹಾಸ್ಪಿಟಲ್, ದ ರೀಸನ್ ಫಾರ್ ದ ಫೈರ್ ವಾಸ್ ಅನ್ಕ್ಲಿಯರ್, ಎ ಕಮಿಟಿ ಡ್ಯಾಶ್ ಬ್ರಾಕೆಟಲ್ಲಿ ಏನಿದೆ ನೋಡ್ರಿ ಅಪಾಯಿಂಟ್ ಅಂತದ. ಇಲ್ಲಿ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಕಿನ ಮುಂಚೆ ಎ ಕಮಿಟಿ ಅನ್ನುವಂಥದ್ದು ಸಿಂಗ್ಯುಲರ್ ಇರೋದ್ರಿಂದ ನೀವೇನು ಮಾಡ್ತೀರಿ, ವಾಸನ್ನು ಹಾಕ್ತೀರಿ. ಇನ್ನು ನೆಕ್ಸ್ಟು ಅಪಾಯಿಂಟ್ ಪ್ಲೂರಲ್ V3 ಫಾರ್ಮ್ ಅಪಾಯಿಂಟೆಡ್ ಆಗ್ತದೆ ಟು ಇನ್ವೆಸ್ಟಿಗೇಟ್ ದ ಕೇಸ್ ಆಫ್ ದ ಫೈರ್. ಇನ್ನು ಸೆಕೆಂಡ್ ಒನ್ನಲ್ಲಿ ಬರುವಂಥದ್ದು ದ ಅರ್ತ್ ಯೂನಿವರ್ಸಿಟಿ. ಆಲ್ರೆಡಿ ನಿಮ್ಗೆ ಗೊತ್ತಾ, ವಂದನಾ ಶಿವ ಬಗ್ಗೆ ಪಾಠ ಅದಲ್ಲ, ಆ ಪಾಠದಿದ್ದು. ದ ಅರ್ತ್ ಯೂನಿವರ್ಸಿಟಿ ಡ್ಯಾಶ್ ಬಿ ಇನ್ಸ್ಪೈರ್. ನೋಡಿರಿ ಬ್ರಾಕೆಟಲ್ಲಿ ಏನಿದೆ ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ. ನೀವು ಏನು ಇದರಲ್ಲಿ ಏನು ತಿಳ್ಕೊಳ್ಳದೆ ಹೋದರೂ ಕೂಡ ಫಸ್ಟ್ ಬ್ರಾಕೆಟ್ನಲ್ಲಿ ಏನದ ಮತ್ತು ಅಲ್ಲಿ ಏನು ಬರಿ ಅಂತ ಕೇಳಿದ್ದಾರೆ. ಆಮೇಲೆ ಇಲ್ಲಿ ಅರ್ತ್ ಯೂನಿವರ್ಸಿಟಿ ಅನ್ನೋಂಥದ್ದು ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಹಾಕ್ತೀರಿ. ನೆಕ್ಸ್ಟು ಬಿ ಫಾರ್ಮನ್ನ ಕೇಳ್ಯಾರ. ಬಿ ಫಾರ್ಮ್ ಅಂದರೆ ಏನಿಲ್ಲಿ ಸಿಂಗ್ಯುಲರ್ ಇದ್ದರೆ ವಾಸ್ ಹಾಕಬೇಕು, ಪ್ಲೂರಲ್ ಇದ್ದರೆ ವರ್ ಹಾಕಬೇಕು. ಇಲ್ಲಿ ಅರ್ತ್ ಯೂನಿವರ್ಸಿಟಿ ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಹಾಕ್ತೀರಿ, ಇನ್ಸ್ಪೈರ್ಗೆ ಇನ್ಸ್ಪೈರ್ಡ್ ಅಂತ ಬರೀತೀರಿ. ಬೈ ರವೀಂದ್ರನಾಥ್ ಟ್ಯಾಗೋರ್, ಎ ಲರ್ನಿಂಗ್ ಸೆಂಟರ್ ಇನ್ ಶಾಂತಿನಿಕೇತನ್ ಇನ್ ವೆಸ್ಟ್ ಬೆಂಗಾಲ್. ಮತ್ತು ಬ್ರಾಕೆಟಲ್ಲಿ ಕೊಟ್ಟಾರ ನೋಡ್ರಿ ಸ್ಟಾರ್ಟ್ ಅಂತದ. ವೆಸ್ಟ್ ಬೆಂಗಾಲ್ ಸಿಂಗ್ಯುಲರ್ ಇದರಿಂದ ವಾಸ್ ಸ್ಟಾರ್ಟೆಡ್ ಅಂತ ಬರೀತೀರಿ. ಬೈ ಟ್ಯಾಗೋರ್. ಇನ್ ಟ್ಯಾಗೋರ್ಸ್ ಟೈಮ್ ಇಟ್ ಡ್ಯಾಶ್ ಸೇ. ಇಲ್ಲಿ ಟ್ಯಾಗೋರ್ ಸಿಂಗ್ಯುಲರ್ ಇದರಿಂದ ವಾಸ್ ಹಾಕ್ತೀರಿ. ಸೇ ಇದ್ದಿದ್ದು ಸೆಡ್ ಆಗ್ತದೆ. ವಾಸ್ ಸೆಡ್ ನಿಮ್ಮ ಆನ್ಸರು. ಟು ಟರ್ನ್ ಟು ನೇಚರ್ ಆ್ಯಂಡ್ ದ ಫಾರೆಸ್ಟ್ ಫಾರ್ ಲೆಸನ್ಸ್ ಇನ್ ಫ್ರೀಡಮ್. ಇನ್ನು ಥರ್ಡ್ ಕ್ವಶನು 2D ಪಾಠದ್ದು. ದ ಕ್ರಿಮಿನಲ್ ಡ್ಯಾಶ್ ಸೆಂಟೆನ್ಸ್. ಕ್ರಿಮಿನಲ್ ಸಿಂಗ್ಯುಲರ್ ಇದರಿಂದ ವಾಸ್ ಹಾಕ್ತೀರಿ. ಸೆಂಟೆನ್ಸನ್ನು ಸೆಂಟೆನ್ಸ್ಡ್ ಅಂತ ಬರೀತೀರಿ. ಫಾರ್ ಲೈಫ್, ಎ ಗಾರ್ಡ್ ಡ್ಯಾಶ್ ಪ್ಲೇಸ್ಡ್ ವಾಸ್ ಪ್ಲೇಸ್ಡ್ ಓವರ್ ಹಿಮ್. ಎವ್ರಿ ಡೇ ದ ಫುಡ್ ಡ್ಯಾಶ್ ಬ್ರಿಂಗ್. ಫುಡ್ ಅನ್ನೋಂಥದ್ದು ಸಿಂಗ್ಯುಲರ್ ಇದರಿಂದ ಏನು ಮಾಡ್ತೀರಿ, ವಾಸ್ ಅಂತ ಬರೀತೀರಿ. ಬ್ರಿಂಗ್ V3 ಫಾರ್ಮ್ ಬ್ರಾಟ್ ಆಗ್ತದೆ. ಹಾಗಾಗಿ ವಾಸ್ ಬ್ರಾಟ್ ಬೈ ದ ಗಾರ್ಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಇನ್ನು ಫೋರ್ತ್ ಒನ್ ಕ್ವಶನ್ ನೋಡ್ರಿ. ದೇರ್ ವಾಸ್ ಎ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ಡ್ಯಾಶ್ ಬ್ರಾಕೆಟಲ್ಲಿ ಕೀಪ್ ಅಂತದ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಪ್ಲೂರಲ್ ಫಾರ್ಮ್ ಬಂದ್ರೆ ಪೀಪಲ್ ಬಹು ಚೆನ್ನಾಗಿರೋದ್ರಿಂದ ವರ್ ಹಾಕ್ತೀರಿ. ಕೀಪ್ ಇದ್ದಿದ್ದು ಕೆಪ್ಟ್ ಆಗ್ತದೆ. ಟೆಂಪ್ರರಿಲಿ ದ ಯಂಗ್ ಕ್ರಿಮಿನಲ್ ಡ್ಯಾಶ್ ಪುಟ್ ದೇರ್. ದ ಯಂಗ್ ಕ್ರಿಮಿನಲ್ ಅನ್ನೋಂಥದ್ದು ಸಿಂಗ್ಯುಲರ್ ಇದರಿಂದ ವಾಸ್ ಹಾಕ್ತೀರಿ. ಪುಟ್ ನೋಡ್ರಿ, ಕೆಲವೊಂದು ಹುಡುಗರು ಏನು ಮಾಡ್ತಾವ್ರು, ಪುಟ್ಗೆ ಪುಟ್ಟೆಡ್ ಅಂತ ಬರೀತೀರಿ. ಇದು ರಾಂಗ್ ಆಗ್ತದೆ. ಪುಟ್ 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 ಇದು V1, V2, V3 ಒಳಗೆ ಪುಟ್ಟ ಇರ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ಅನ್ನು ನೋಡೋಣ್ರಿ. ದ ಸಮ್ ಫಿಕ್ಸ್ಡ್ ವಾಸ್ 600 francs and this dash ಅನೌನ್ಸ್ ಟು ದ ಪ್ರಿಸನರ್. ಅನೌನ್ಸ್ ಅಂತದ ಬ್ರಾಕೆಟ್ನಲ್ಲಿ 600 francs ದಿಸ್ ವಾಸ್ ಅನೌನ್ಸ್ಡ್ ಅಂತ ಬರಿತೀರಿ.
ಟು ದ ಪ್ರಿಸನರ್ ಸೊ ದ ಮ್ಯಾಟರ್ ಡ್ಯಾಶ್ ಸೆಟಲ್ನ ವಾಸ್ ಮ್ಯಾಟರ್ ಅನ್ನುವಂಥದ್ದು ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಸೆಟಲ್ಡ್ ಅಂತ ಬರೀತೀರಿ. ನೆಕ್ಸ್ಟು ರೂಫ್ ಡ್ಯಾಶ್ ಎಕ್ಸೆಪ್ಟ್ ಬ್ರಾಕೆಟ್ನಲ್ಲಿ ಎಕ್ಸೆಪ್ಟ್ ಅಂತ ಕೊಟ್ಟಾರ ಆ್ಯಸ್ ದ ಎಲೆಕ್ಷನ್ ಕ್ಯಾಂಪೇನರ್ ಇನ್ ದ ಸರ್ವಿಸ್ ಆಫ್ ದ ಮಾರ್ಕಸ್ ಇಬೆ ಫುಲ್ ಸ್ಟಾಪ್. ನೋಡ್ರಿ, ರೂಫ್ ವಾಸ್ ಎಕ್ಸೆಪ್ಟೆಡ್ ಅನ್ನೋದು ಎಕ್ಸೆಪ್ಟೆಡ್ ಆಗುತ್ತಾ, ವಾಸ್ ಎಕ್ಸೆಪ್ಟೆಡ್ ಇನ್ ವಾರ್ನಂಥದ್ದು ಮಾರ್ಕಸ್ ಅನ್ನುವಂಥದ್ದು ಸಿಂಗ್ಯುಲರ್ದಿಂದ ವಾಸ್ ವಾರ್ನ್ ಅಂತ ಆಗುತ್ತೆ. ಇನ್ನು ಮಂತ್ಸ್ ಎಗೋ ಅಬೌಟ್ ದ ರೆಡಿಕಲ್ ಚೇಂಜಸ್ ಅಮಾಂಗ್ ದ ಪೀಪಲ್. ಈ ನೆಕ್ಸ್ಟ್ ಎಕ್ಸಾಂಪಲ್, ನೋ ವರ್ಡ್ಸ್ ಡ್ಯಾಶ್ ವೇಸ್ಟ್ ಅಂತದ ಬ್ರಾಕೆಟ್ನಲ್ಲಿ ವರ್ಡ್ಸ್. ನೋಡ್ರಿ, ವರ್ಡ್ಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಅದ, ಹಾಗಾಗಿ ಏನು ಮಾಡ್ತೀರಿ, ಬಹುವಚನ ಇರೋದ್ರಿಂದ ವರ್ ವೇಸ್ಟೆಡ್ ಬೈ ದ ಲೀಡರ್ ಆಫ್ POP ಕ್ಯಾಂಪೇನ್ ಟೀಮ್ ಆ್ಯಂಡ್ 5 pounds ಡ್ಯಾಶ್ ಅಂತದ. ಇಲ್ಲಿ ಕೂಡ ಪೌಂಡ್ಸ್ ಅಂತದ, ಬಹುವಚನ ಇರೋದ್ರಿಂದ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಏನು ಮಾಡ್ತೀರಿ, ವರ್ ಹಾಕ್ತೀರಿ, ಪ್ಲೇಸ್ V3 ಫಾರ್ ಪ್ಲೇಸ್ಡ್ ಅಂತ ಆಗುತ್ತೆ. ಆನ್ ದ ಫ್ಲೋರ್ ಬಿಫೋರ್ ರೂಫ್.